ಹಾಯ್ ಸ್ನೇಹಿತರೆ, ಒಂದು ಕತೆ ಹೇಳ್ತೀನಿ. ಕತೆ ಹೆಸರು ಚತುರ ಮೀನು. ಒಬ್ಬ ಬೇಟೆಗಾರ ಎಂದಿನಂತೆ ಮೀನು ಹಿಡಿಯಲು ನದಿಯ ತೀರಕ್ಕೆ ಬರ್ತಾನೆ. ನದಿಯ ತೀರಕ್ಕೆ ಬಂದು ಬಲೆಯನ್ನು ನದಿಯ ಹತ್ತಿರ ಹಾಕಿ, ಒಂದು ಮರ ಇರುತ್ತೆ, ಆ ಮರದ ಹತ್ತಿರ ಕುಳಿತುಕೊಳ್ಳುತ್ತಾನೆ. ಆಮೇಲೆ ಅವನು ಈ ಬಲೆಗೆ ಎಷ್ಟೊಂದು ಮೀನುಗಳು ಸಿಕ್ಕೊಂಡರೆ, ಇವತ್ತು ಮೀನುಗಳನ್ನೆಲ್ಲ ಮಾರಿ ನಾನು ಲಾಭ ಮಾಡ್ಕೋಬೋದು, ಜೀವನ ಮಾಡ್ಬೋದು ಈ ಮೀನುಗಳಿಂದ ಅಂತೇಳಿ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ನದಿ ತೀರದಿಂದ ಒಂದು ಶಬ್ದ ಕೇಳಿಸುತ್ತೆ. ಆಗ ಅವನು ಜಾಸ್ತಿ ಮೀನುಗಳು ಸಿಕ್ಕೊಂಡಿವೆ ಅನಿಸುತ್ತೆ ಅಂತ ನದಿ ಹತ್ರ ಬರ್ತಾನೆ. ಬಂದಾಗ ನೋಡ್ತಾನೆ, ಬಲೆಯಲ್ಲಿ ಒಂದೇ ಒಂದು ಚಿಕ್ಕ ಮೀನು ಸಿಕ್ಕೊಂಡಿರುತ್ತೆ. ಆ ಮೀನನ್ನು ಬೇಟೆಗಾರ ಹಿಡ್ಕೊತಾನೆ. ಆಗ ಆ ಮೀನು ಹೇಳುತ್ತೆ, ಓ ಮೀನುಗಾರನೇ, ನನ್ನನ್ನು ಬಿಟ್ಟು ಬಿಡು, ದಯವಿಟ್ಟು ನನ್ನ ಬಿಟ್ಟುಬಿಡು, ನನ್ನ ಸಾಯಿಸಬೇಡ, ನನ್ನ ಕೆಳಗೆ ಹಾಕಿದರೆ ಸತ್ತು ಹೋಗುತ್ತೇನೆ, ನೀರಿನಲ್ಲಿ ಬಿಡು ಅಂತ ಹೇಳುತ್ತೆ ಮೀನು. ಆಮೇಲೆ ಅವನೇನು ಹೇಳ್ತಾ, ಆ ಮೀನಿನ ಮಾತೆ ಕೇಳಿಸ್ಕೊಳ್ಳಲ್ಲ, ಅವನು ಹಾಗೆ ಹಿಡ್ಕೊಂಡಿರ್ತಾನೆ. ಮತ್ತೆ ಮೀನಿಗೆ ಒಂದು ಉಪಾಯ ಹೊಳೆಯುತ್ತೆ. ಮೀನು ಹೇಳುತ್ತೆ, ಮೀನುಗಾರನೇ, ನಿನಗೆ ಒಂದು ವಿಷಯ ಹೇಳ್ತೀನಿ. ಏನು ವಿಷಯಪ್ಪ ಅದು ಅಂದರೆ, ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನೀನು ಇವತ್ತು ನನ್ನನ್ನು ನೀರಿನಲ್ಲಿ ಬಿಟ್ಟರೆ, ನಾನು ನಿನ್ನ ಬಗ್ಗೆ ನನ್ನ ಸ್ನೇಹಿತರಿಗೆಲ್ಲ ಹೇಳಿ ಅವರನ್ನೂ ಕೂಡ ನನ್ನ ಜೊತೆ ಕರೆದುಕೊಂಡು ಬರುತ್ತೇನೆ. ದಯಮಾಡಿ ನನ್ನನ್ನು ನೀರಿನೊಳಗೆ ಬಿಟ್ಟು ಬಿಡು ಎಂದು ಹೇಳುತ್ತೆ. ಆಮೇಲೆ ಮೀನುಗಾರ, ಒಳ್ಳೆಯ ಕೆಲಸ, ಇದೊಂದು ಮೀನು ತಗೊಂಡೋಗಿ ಏನು ಮಾಡಲಿ ನಾನು, ಇದು ಚಿಕ್ಕ ಮೀನಲ್ವಾ, ಹಾಗಾಗಿ ಇದನ್ನು ಬಿಟ್ಟರೆ ಈ ಮೀನು ಎಲ್ಲ ಮೀನುಗಳನ್ನ ಕರ್ಕೊಂಡು ಬರುತ್ತೆ, ಇದನ್ನು ಬಿಡೋದೇ ಒಳ್ಳೆಯದು ಅಂತ ಹೇಳಿ ಅವನು ನೀರೊಳಕ್ಕೆ ಬಿಟ್ಟು ವಾಪಸ್ಸು ಹೋಗ್ತಾನೆ. ಆಗ ಮೀನು ವಾಪಸ್ ಬರೋಕ್ಕೆ ಯೋಚನೆ ಮಾಡುತ್ತೆ. ಮರುದಿನ ಬಂದು ನೋಡ್ತಾನೆ, ನದಿ ಹತ್ರ ಬಂದು ನೋಡ್ತಾನೆ, ಒಂದು ಮೀನು ಇರೋದಿಲ್ಲ. ನೋಡ್ತಾನೆ, ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತಾನೆ, ಮತ್ತೆ ವಾಪಸ್ ಬಂದು ನೋಡ್ತಾನೆ, ಯಾವ ಮೀನುಗಳು ಇರೋದಿಲ್ಲ. ಎಲ್ಲ ಮೀನುಗಳು, ಒಂದು ಮೀನುಗಳು ಅದರಲ್ಲಿ ಇರೋದಿಲ್ಲ. ಆಮೇಲೆ ವಾಪಸ್ಸು ನೋಡತನ ನೋಡಿ ವಾಪಸ್ಸು ಮೀನುಗಾರ ಹೊರಟೋಗ್ತಾನೆ. ಈ ಕಥೆಯ ನೀತಿ ಏನೆಂದರೆ, ಕಷ್ಟ ಬರುವಂಥ ಸಂದರ್ಭದಲ್ಲಿ ನಮ್ಮ ಜೀವನವನ್ನು ಉಪಾಯದಿಂದ ಪಾರು ಮಾಡಿಕೊಳ್ಬೇಕು, ಹಾಗೆ ಬುದ್ಧಿವಂತಿಕೆಯಿಂದ ನಮ್ಮ ಜೀವನವನ್ನು ಪಾರು ಮಾಡ್ಕೋಬೇಕು ಅಂತ ಅರ್ಥ. ಉಪಾಯ ಇದ್ದರೆ ನಾವೆಲ್ಲ ಎಲ್ಲೇ ಹೋದ್ರೂ ನಾವು ಬದುಕ್ಬೋದು, ವಾಪಸ್ಸು ಆ ಇದರಿಂದ ವಾಪಸ್ ಬರ್ಬೋದು ಅಂತ ಈ ನೀತಿ. ಓಕೆ ಸ್ನೇಹಿತರೆ, ಇದು ಒಂದು ಚಿಕ್ಕ ಕಥೆಯಾಗಿತ್ತು. ಎಲ್ಲರೂ ಕೇಳಿ ಆನಂದಿಸಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.